ನಮ್ಗೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅಶೋಕ್. ಆದ್ರೂ ಹೇಗೋ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡು ಇಬ್ರು ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಈಗ ಹಾರಿಕಾ ಮನೆಗ್ ಬಂದ್ಮೇಲೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪನೆ ಶುರುವಾಗೋಯ್ತು. ಕೊಲೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ರಿ ನೀವು. ಇಬ್ರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತು ಆಡ್ತಿರ್ಲಿಲ್ಲ. ಈಗ ದೇವರ ದಯೆಯಿಂದ ಒಂದ್ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದೆ. ಅದು ನಾನ್ ಭೈರವಿಯಿಂದ. ಆದ್ರೆ ಇದೆಲ್ಲ ಎಷ್ಟ್ ದಿವಸ ಇನ್ನೂ ಹೀಗೆ ಇರುತ್ತೆ ಅನ್ನೋಂಥ ಡೌಟ್ ನನ್ನ ಕಾಡ್ತಿದೆ ಅಶೋಕ್. ಹಾರಿಕಾ ಮನೇಲಿದ್ರೆ ಮನೆ ಒಳಗೆ ಏನೋ ನಾಗರ ಹಾವು ಓಡಾಡ್ತಿದ್ಯೇನೋ ಅನ್ನೋ ಫೀಲಿಂಗ್ ಕೊಡ್ತಾ ಇದೆ. ಆ ಹಾವು ಎಲ್ಲಿರುತ್ತೆ, ಯಾವಾಗ ಎಲ್ಲಿ ಓಡಾಡುತ್ತೆ, ನಮಗ್ ಕಚ್ಚಕ್ಕಾಗದೇ ಇರೋಷ್ಟು ದೂರದಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡೇ ಕೂತಿರಕ್ಕಾಗಲ್ಲ. ಅದು ನಮ್ಮನ್ನ ಕಚ್ಚಕ್ಕಾಗದೇ ಇರೋಷ್ಟು ದೂರದಲ್ಲಿ ಇದೆಯಾ ಇಲ್ವಾ ಅನ್ನೋ ಭಯದಲ್ಲೇ ಯಾವಾಗ್ಲೂ ಬದುಕ್ಬೇಕಾಗತ್ತೆ. ಅದೇ ಎಲ್ಲೋ ಒಂದ್ ನಿಮಿಷ ನಾವು ಮೈ ಮಾಡ್ತಿದ್ದಾಗ ಆ ಹಾವು ಬಂದು ನಮ್ಮನ್ನ ಕಚ್ಚೆ ಬಿಟ್ರೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಆ ಹಾವನ್ನ ಮನೆಯಿಂದ ಆಚೆ ಹಾಕೋದೇ ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಿಮ್ಗೆ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವಳು ಇಲ್ಲೇ ಇರ್ಲಿ, ನಂದೇನೋ ಅಭ್ಯಂತರ ಇಲ್ಲ. ಇವಾಗೇನು, ಹಾರಿಕಾ ಮನೆಯಿಂದ ಆಚೆ ಹೋಗ್ಬೇಕಲ್ವಾ? ಇಷ್ಟೇ ತಾನೇ, ಇದಕ್ಕೆ ಯಾಕೆ ಇಷ್ಟೊಂದು ಪೀಟಿಕೆ? ನೀನು ಹೇಳ್ದಂಗೆ ನಾಗರ ಹಾವನ್ನ ಮನೆ ಒಳಗಡೆ ಬಿಟ್ಕೊಂಡು ನಾವು ಅಲರ್ಟ್ ಆಗಿರಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ. ಶಿವಗಾಮಿ, ನಾಗರ ಹಾವನ್ನ ಆಚೆ ಕಳ್ಸೋಣ.